ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಾನಿವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋನ ತಂದಿದ್ದೀನಿ. ಅದೇನೆಂದರೆ SIR ಅಂತ. ಅದು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಬೇಕು ಅಂದರೆ ನೀವು ತಪ್ಪದೇ ಈ ಫಾರಮ್ಮನ್ನು ಫಿಲಪ್ ಮಾಡಿ ಅವರಿಗೆ ಕೊಡಬೇಕು. ಹಾಗಾದರೆ ಈ ಫಾರಮ್ ಎಲ್ಲಿ ಸಿಗುತ್ತೆ? ನೀವು ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆಗಳ ಹತ್ತಿರನೇ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ಇಲ್ಲ ಆ ಏರಿಯಾಗೆ ಯಾರು ಬರ್ತಾರೆ ಅವ್ರನ್ನ ನೇಮಿಸಿರ್ತಾರೆ, ಅವರೇ ನಿಮಗೆ ಮನೆ ಹತ್ತಿರ ತಂದು ಕೊಡ್ತಾರೆ. ಹಾಗೆ ನೀವು ಇದನ್ನು ಆನ್ಲೈನ್ ಮುಖಾಂತರನೂ ಕೂಡ ಈ ಅರ್ಜಿಯನ್ನು ಫಿಲಪ್ ಮಾಡ್ಬೋದು. ಹಾಗೆ ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಈ ಅರ್ಜಿಯಲ್ಲಿ ಏನೇನು ಫಿಲಪ್ ಮಾಡಬೇಕು ಅಂತ. ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಬನ್ನಿ, ಇದರಲ್ಲಿ ನೀವೇನು ಜಾಸ್ತಿ ಏನು ಫಿಲಪ್ ಮಾಡಬೇಕಾಗಿಲ್ಲ. ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ವೋಟರ್ ID ಏನಿರುತ್ತೆ ಅದನ್ನು ಮಾತ್ರ ಕರೆಕ್ಟಾಗಿ ನೋಡಿ ನೀವು ಫಿಲಪ್ ಮಾಡಬೇಕು. ಹಾಗಾದರೆ ಬನ್ನಿ ಏನೇನು ಬರೀಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಇತ್ತೀಚಿನ ಫೋಟೋ ತೆಗೆಸಿರೋದನ್ನು ಇಲ್ಲಿ ಅಂಟಿಸಬೇಕು. ನೀವು ಹಳೆ ಫೋಟೋ ಎಲ್ಲ ಅಂಟಿಸುವಾಗಿಲ್ಲ, ಇವಾಗ ರೀಸೆಂಟಾಗೆ ತೆಗೆದಿರೋದ ಫೋಟೋನ ಅಂಟಿಸಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ವೋಟರ್ ID ನಿಮ್ಮ ಮತದಾರರ ಹೆಸರು ಏನಿರುತ್ತೆ ಅದನ್ನು ಆ ಹೆಸರನ್ನು ಇಲ್ಲಿ ಬರೆಯಬೇಕು. ಹಾಗೆ ನೀವು ಮತದಾರರ ಭಾವಚಿತ್ರದಲ್ಲಿ ಗುರುತಿಸುವ ಚೀಟಿ ಸಂಖ್ಯೆಯನ್ನು ಕೂಡ ಇಲ್ಲಿ ನೀವು ಬರೀಬೇಕು. ಹಾಗೆ ನಿಮ್ಮ ಸಂಬಂಧಿಕರ ಹೆಸರನ್ನು ಕೂಡ ಇಲ್ಲಿ ಬರೆಯಬೇಕು. ಹಾಗೆ ನೆಕ್ಸ್ಟು ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕು. ನೆಕ್ಸ್ಟು ರಾಜ್ಯ, ನಿಮ್ಮ ರಾಜ್ಯ ಯಾವುದು, ಅವ್ರವ್ರ ರಾಜ್ಯ ಯಾವುದು ಅವ್ರನ್ನ ಇಲ್ಲೂ ಕೂಡ ಬರೆದು ಇಲ್ಲಿನೂ ಕೂಡ ನೀವು ಬರೆಯಬೇಕಾಗುತ್ತದೆ. ನಂತರ ಇದನ್ನೇ ನೀವು ಬರೆಯಬೇಕಾಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಅದನ್ನು ಅವರೇ ಕೂಡ ಬರ್ಕೊಳ್ತಾರೆ, ನೀವೇನು ಬರೆಯಾಗಿಲ್ಲ. ನಂತರ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಹೆಸರು ಅವರೇ ಬರ್ಕೊಳ್ತಾರೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ನಂತರ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇದನ್ನೆಲ್ಲ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಇದನ್ನೆಲ್ಲ ಅವರೇ ಬರ್ಕೊಳ್ತಾರೆ. ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಜನ್ಮ ದಿನಾಂಕ, ನೀವು ಹುಟ್ಟಿದ ದಿನಾಂಕವನ್ನು ಇಲ್ಲಿ ಈ ಫಾರ್ಮಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಅದರಲ್ಲಿ ತಪ್ಪನ್ನು ನೀವು ಬರೀಬಾರ್ದು. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಂಡು ಬರೀಬೇಕು. ನಂತರ ಆಧಾರ್ ಸಂಖ್ಯೆ, ನಿಮಗೆಲ್ಲ ಗೊತ್ತಿರುತ್ತಲ್ವ ಆಧಾರ್ ಸಂಖ್ಯೆ, ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ನೀವು ಯಾವುದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ನ ಇಲ್ಲಿ ಫಿಲಪ್ ಮಾಡಬೇಕು. ನಂತರ ತಂದೆಯ ಹೆಸರನ್ನು ನೀವು ಇಲ್ಲಿ ಬರೀಬೇಕು, ನಿಮ್ಮ ತಂದೆಯ ಹೆಸರನ್ನು ಬರೀಬೇಕು. ಹಾಗೆ ತಂದೆಯ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆಯನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕು. ಹಾಗೆ ನಿಮ್ಮ ತಾಯಿಯ ಹೆಸರನ್ನು ಬರೀಬೇಕು. ಹಾಗೆ ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆಯನ್ನು ಕೂಡ ಬರೆಯಬೇಕು. ನಿಮ್ಮ ತಂದೆ ತಾಯಿಯದಿರುತ್ತಲ್ವ ಅವ್ರದ್ದು ವೋಟರ್ ID ಸಂಖ್ಯೆಯನ್ನು ನೀವು ಇಲ್ಲಿ ಬರೆಯಬೇಕು. ಹಾಗೆ ನಿಮ್ಮ ಪತಿಯ ಹೆಸರನ್ನು, ಗಂಡನ ಹೆಸರನ್ನು ಕೂಡ ಬರೆಯಬೇಕು. ನಂತರ ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ, ಗುರುತಿನ ಚೀಟಿ ಅಂದರೆ ಗೊತ್ತಲ್ವ ನಿಮಗೆ, ವೋಟರ್ ID ಸಂಖ್ಯೆಯನ್ನು ಇಲ್ಲಿ ನೀವು ಬರೆಯಬೇಕಾಗುತ್ತೆ. ಹಾಗಾದರೆ ನಾನು ಏನೇನು ಬರೀಬೇಕು ಅಂತ ಹೇಳಿದ ನಿಮಗೆ ಅರ್ಥ ಆಯ್ತಲ್ವಾ? ನಂತರ ಕೆಳಗೆ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ನೀವು ಸೈನ್ ಹಾಕಬೇಕು. ಏನು ಕೊಟ್ಟಿದ್ದಾರೆ ಅಂತ ಓದೋಣ ಬನ್ನಿ. ಮೇಲೆ ಉಲ್ಲೇಖಿಸಿರುವ ಮತದಾರರ ನಾನು ನನ್ನ ಕುಟುಂಬದ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ.
ನಂತರ ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿಸಿರುವುದಿಲ್ಲ. ಮೂರನೇದಾಗಿ, ಈ ಅರ್ಜಿ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ ನಂಬಿದ್ದರೂ ಅಥವಾ ಸತ್ಯವೆಂದು ನಂಬಿದ್ದರೂ ಅಂತಹ ಹೇಳಿಕೆ ನೀಡುವುದಿಲ್ಲ. ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1950 43ನೇ ಕಾಯ್ದೆ 31ರ ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಅಪರಾಧವೆಂದು ನನಗೆ ತಿಳಿದಿದೆ. ಹಾಗೆ ಇದನ್ನೆಲ್ಲ ಓದಾದ್ಮೇಲೆ ನಿಮ್ಮ ಸಂಖ್ಯೆಯನ್ನು BLO ರವರ ಸಹಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕು. ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ಇದರಲ್ಲಿ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು BLO ಭಾರತ ಚುನಾವಣೆ ಆಯೋಗದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ? ಇಷ್ಟ ಆಯ್ತಲ್ವಾ? ಇಷ್ಟೇ, ನೀವೇನು ಕಷ್ಟಪಡುವಾಗಿಲ್ಲ. ನಿಮ್ಮ ಹೆಸರು ಹಾಗೆ ನಿಮ್ಮ ವೋಟರ್ ID ನಂಬರ್, ಆಧಾರ್ ಕಾರ್ಡ್, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ತಂದೆ ತಾಯಿ ಹೆಸರು ಇಷ್ಟೇ ನೀವು ಇದರಲ್ಲಿ ನಮೂದಿಸಬೇಕಾಗಿರೋದು. ಇದನ್ನೆಲ್ಲ ಫಿಲಪ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರೇ ಈ ಫಾರಮ್ನ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ನಮ್ಮ ಇನ್ನು ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫಾರ್ಮ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.